ಎಲ್ಲರಿಗೂ ನಮಸ್ಕಾರ. ಇಂದಿಗೆ ನಾವು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದ ಒಂದು ಹಿನ್ನೆಲೆಯನ್ನು ತಿಳ್ಕೊಂಡು ಅದ್ರ ಬಗ್ಗೆ ವಿಡಿಯೋ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇಂದಿಗೆ ಈ ದೇವಸ್ಥಾನ ಕಟ್ಟಿಸಿ 2006 ಕಟ್ಟಿಸಿದ್ದು. 2006 ಕಟ್ಟಿಸ್ಬಿಟ್ಟು ಇದನ್ನು ಮಾಡರ್ನೈಸ್ ಆಗಿ ಮಾಡ್ತಾಯಿದ್ದಾರೆ. ಯಾಕೆ ಅಂದರೆ ಇದು ಕೇವಲ ದೇವಸ್ಥಾನ ಮಾತ್ರ ಅಲ್ಲ, ಸೌತ್ ಕರ್ನಾಟಕದಲ್ಲಿ ಇದು ಸೆಂಟ್ರಲ್ ಪ್ಲೇಸ್ ಅಂತ ನಾವು ಹೆಸರುವಾಸಿಯಾಗಿ ಕೇಳ್ಬೋದು. ಸೌತ್ ಕರ್ನಾಟಕದಲ್ಲಿ ನೀವು ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿದ್ರೆ ಈ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಅನ್ನೋ ಆವರಣ ನಮಗೆ ಸೆಂಟ್ರಲ್ ಪ್ಲೇಸಾಗಿ ಕಾಣ್ತಕ್ಕಂಥದ್ದು ಇದೆ. ಆದ್ದರಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗದ ಸ್ಥಳದಲ್ಲಿ ತುಳಸಿ ಕಟ್ಟೆ ನೋಡ್ಬೋದು. ತುಳಸಿ ಕಟ್ಟೆ ಆದಮೇಲೆ ವಿಜಯೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದ ಒಂದು ಮುಂಭಾಗದಲ್ಲಿ ಅರಳಿಕಟ್ಟೆ ಇದೆ. ಅರಳಿಕಟ್ಟೆ ನೀವು ನೋಡ್ತಾ ಇದ್ದಂಗೆ ಇದು ಅರಳಿಕಟ್ಟೆನೇ. ಅದರ ಎದುರುಗಡೆ ನಂದಿ ಇದೆ. ನಂದಿ ಎದುರುಗಡೆ ವಿಜಯೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನ 4 ಮುಖಗಳ ಒಂದು ಶಿವನ ಬಿಂಬ ನೀವು ಕಾಣ್ಬೋದು. ಶಿವನ 4 ಮುಖಗಳು ಮತ್ತು ಅದರ ಮಧ್ಯಭಾಗದಲ್ಲಿ ಲಿಂಗ ಇದೆ. ಅದು ವಿಜಯೇಶ್ವರ ಸ್ವಾಮಿ ದೇವಸ್ಥಾನದ ಆವರಣ. ಆಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಭಕ್ತರು ಸಾಲಾಗಿ ಬಂದು ಈ ಆಂಜನೇಯ ಸ್ವಾಮಿ ದೇವಸ್ಥಾನದ ಪವಾಡಗಳನ್ನು ವೀಕ್ಷಿಸಿ ಹೋಗಿದ್ದಾರೆ. ಎಷ್ಟೋ ಮಂದಿ ಇದ್ದಾರೆ. ಆಮೇಲೆ ನೆಕ್ಸ್ಟು ಶ್ರೀಕೃಷ್ಣ ಮತ್ತು ರಾಧಾ ಪ್ರತಿಮೆ ಇದೆ. ಅದು ಕೂಡ ಟೂರಿಸ್ಟ್ ಅಟ್ರಾಕ್ಷನ್ನೇ. ಇಲ್ಲಿ ಪ್ರಸಾದ ವಿನಿಯೋಗ ಕೇಂದ್ರ ಅಂತ ಬರುತ್ತೆ. ಪ್ರಸಾದ ವಿನಿಯೋಗ ಕೇಂದ್ರದಲ್ಲಿ ನಿಮಗೆ ಪ್ರಸಾದ ವಿತರಣೆ ಆಗುತ್ತೆ. ಪ್ರತಿ ಹಬ್ಬಕ್ಕೂ ಪ್ರತಿಯೊಂದು ಪ್ರೋಗ್ರಾಮ್ಗೂ ವಿತರಣೆ ಮಾಡ್ತಾರೆ. ತುಳಸಿ ಕಟ್ಟೆ, ಯಾಗ ಮಂಟಪ, ಹಾಗೆ ಹಲವಾರು ಪ್ಲೇಸಸ್ ಇದೆ. ತಿರುಪತಿಲಿ ಹೆಂಗೆ ಮಾಡಿದಾರೋ ಹಂಗೆ ಇವರು ಚಾಲೆಂಜಿಂಗಾಗಿ ಮಾಡಿದ್ದಾರೆ. ರವಿಕಾಂತ್ ಅಂತ ಹೇಳ್ಬಿಟ್ಟು ಭಟ್ರೆಸರು, ಅವರು ಕೂಡ ತುಂಬ ಆತ್ಮೀಯರು. ನವಗ್ರಹಗಳಿದೆ ನೋಡಿ, ನವಗ್ರಹಗಳ ಒಂದು ಕೆತ್ತನೆ ಮಾಡಿ ಅದ್ರ ಮೇಲೆ ಶೀಲ್ಡ್ ಹಾಕಿದ್ದಾರೆ. ಮತ್ತು ಗರುಡಗಂಬ ಕೂಡ ಇದೆ, ಕಲ್ಲಿನ ಮಾಡಿಸಿದ್ದು. ಸ್ಪೆಷಲ್ಲಾಗಿ ತಿರುಪತಿಲಿ ಏನಿದೆಯೋ ಅದೇ ರೀತಿ ಈ ದೇವಸ್ಥಾನದಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋವಂಥ ಒಂದು ಪಿಕ್ಚರೈಸೇಷನ್ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಲಕ್ಷ್ಮೀ ಮತ್ತು ವೆಂಕಟೇಶ್ವರ ಅನಂತ ಪದ್ಮನಾಭ ಸ್ವಾಮಿ ಇದ್ದಾರೆ. ಮಹಾಗಣಪತಿ ಎದುರುಗಡೆ ಕಾಣ್ತಾನೆ. ಫಸ್ಟು ಮಹಾಗಣಪತಿ, ಆಮೇಲೆ ವೆಂಕಟೇಶ್ವರ ಸ್ವಾಮಿ, ಆಮೇಲೆ ಮಹಾಲಕ್ಷ್ಮಿ ದೇವಸ್ಥಾನ ಕಾಣ್ತಾ ಇದೆ. ಎಲ್ಲರೂ ಕೈ ಮುಗಿರಿ ಇಲ್ಲಿಂದನೇ. ಆಮೇಲೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಪುರೋಹಿತಿಕೆ ಮಾಡ್ತಕ್ಕಂಥ ರವಿಕಾಂತ್ ಭಟ್ರು ಎಲ್ಲರಿಗೂ ಶಾಸ್ತ್ರವನ್ನು ಹೇಳಿ ಎಲ್ಲರಿಗೂ ಒಳ್ಳೊಳ್ಳೆಯ ಉಪದೇಶಗಳನ್ನು ನೀಡ್ತಾ ಇದ್ದಾರೆ. ಇಂದಿಗೆ ನಾವು ನೋಡೋ ಹಾಗೆ ಈ ದೇವಸ್ಥಾನದಲ್ಲಿ ಹಲವಾರು ಪವಾಡಗಳು ನಡೆದಿದ್ದಾವೆ. ಧನ್ಯವಾದಗಳು ಫ್ರೆಂಡ್ಸ್. ಈಶ್ವರನ ಸನ್ನಿಧಿಯಲ್ಲಿ ಇವತ್ತು ನಾವಿದ್ದೇವೆ. ಈ ಭಗವಂತನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ತಿರುಪತಿ ವೆಂಕಟೇಶ್ವರ ಸ್ವಾಮಿ. ನಾವು ಅನೇಕ ರೀತಿಯ ಅವನ ಮಹಿಮೆಗಳನ್ನು ನೋಡ್ತೇವೆ, ಗೋವಿಂದ ನಾಮಗಳನ್ನು. ಶ್ರೀಹರಿಯ ನೆಂಬಿ ಕೆಟ್ಟವರಿಲ್ಲವೋ ಶ್ರೀಹರಿಯ ವೃಂದದ ಸೇವಕರಿದ್ದರೆ ನೀನ್ಯಾಕೋ ನಿನ್ನ ಅಂಗ್ಯಾಕೋ ನಿನ್ನ ನಾಮದ ಬಲವಂದಿತರಿಸ. ತಿರುಪತಿ ಗಿರಿವರ್ಸ ಶ್ರೀ ವೆಂಕಟೇಶ, ನೀನೊಲಿದ ಮನೆಯು ಲಕ್ಷ್ಮೀ ನಿವಾಸ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲ. ಅಲುಮೇಲು ಮಂಗಾಪುರ ಲೋಲ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ನೀನೊಲಿದ ಮನೆಯು ಲಕ್ಷ್ಮೀ ನಿವಾಸ. ಅಲುಮೆಲು ಮಂಗಪುರ ಲೋಲ. ತಿರುಪತಿ ಗಿರಿವಾಸ. ಹಾಗೂ ಕೂಡ ಇನ್ನೊಂದು ವಿಷಯ ಹೇಳ್ತಾ ಇದ್ದೇನೆ. ಭೂವರ ಸ್ವಾಮಿ ಟೆಂಪಲಲ್ಲಿ ನಿಮಗೆ ಇಟ್ಟಿಗೆ ಕೊಡ್ತಾ ಇದ್ದಾರೆ. ಒಂದೊಂದು ಇಟ್ಟಿಗೆ ಕೂಡ ತುಂಬ ಯೂಸ್ಫುಲ್ಲು. ಆ ಇಟ್ಟಿಗೆನ ನೀವು ಮನೆ ಕಟ್ಸೋಕ್ಕೆ ಯೂಸ್ ಮಾಡಿದ್ರೆ ನಿಮ್ಮ ಮನೆ ನಂದ ಗೋಕುಲದ ಥರ ಬೆಳಿಬೋದು. ಅಥವಾ ನಿಮಗೆ ಪಾಸಿಟಿವ್ ವೈಬ್ಸ್ ಅನ್ನೋದು ಕ್ರಿಯೇಟ್ ಆಗ್ಬೋದು ಮನೆಗಳಲ್ಲಿ. ಭೂವರ ಸ್ವಾಮಿ ಟೆಂಪಲ್ ಅಂತೂ ತುಂಬ ಪವರ್ಫುಲ್ ಅಂತ ನೀವು ಕಲ್ಲಹಳ್ಳಿದು ದೇವಸ್ಥಾನದ ಬಗ್ಗೆ ಕೇಳಿದ್ದೀರಾ.
ಸೊ ಎಲ್ಲರೂ ಅದನ್ನು ನೋಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ನೀವು ಎಷ್ಟು ಡೊನೇಷನ್ ಆಗುತ್ತೋ ಅಷ್ಟು ಡೊನೇಷನ್ನ ನೀವು ತಲುಪಿಸಿದ್ರೆ ನಿಮಗೂ ಪುಣ್ಯ ಸಿಗುತ್ತೆ. ಆದ್ದರಿಂದ ಈ ರವಿಕಾಂತ್ ಶಾಸ್ತ್ರಿ ಭಟ್ರುಗಳ ಒಂದು ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಇದನ್ನು ಬಂದು ನೋಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ. ಮುಂದೆ ಫ್ಯೂಚರ್ಗೆ ಒಳ್ಳೆ ಮನೆಗಳು ಕಟ್ಟಿಸ್ತೀರ, ಆಮೇಲೆ ಫ್ಯಾಮಿಲಿ ಎಲ್ಲ ಚೆನ್ನಾಗಿರುತ್ತೆ. ಸೊ ಇದು ಒಳ್ಳೆ ಹಾರೈಕೆ ಭಟ್ರದ ಒಂದು ಮನೋಲ್ಲಾಸದಿಂದ ನಡೀತಾ ಇದೆ. ಸೊ ಎಲ್ಲರೂ ನೀವು ಒಂದು ವೀಕ್ಷಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅನೇಕ ಕಾರ್ಯಕ್ರಮಗಳನ್ನು ಮಾನವ ಜಗತ್ತಿಗೆ ಎಲ್ಲ ಧರ್ಮಗಳ ಅನುಯಾಯಿಯಾಗಿ ಈ ದೇವಸ್ಥಾನದಿಂದ ಎಲ್ಲ ಧರ್ಮಗಳನ್ನು ಪ್ರೀತಿಸಿ ಎಲ್ಲ ಧರ್ಮಗಳಿಗೂ ಒಳ್ಳೆಯದಾಗಲಿ, ಎಲ್ಲ ಹಿಂದೂ ಧರ್ಮದಿಂದ ನಮಗೆ ಆಗ್ತಾ ಇರುವಂಥ ಅನುಕೂಲಗಳನ್ನು ಎಲ್ಲ ಧರ್ಮಗಳಿಗೂ ತಿಳಿಸಿ, ಎಲ್ಲ ಧರ್ಮೀಯರಿಗೂ ತಿಳಿಸಿ, ಎಲ್ಲ ಈ ಮಹತ್ವವನ್ನು ಹಿಂದೂ ಧರ್ಮದ ಅತ್ಯಂತ ಶ್ರೇಷ್ಠವಾದ ಶಕ್ತಿ ಇದೆ. ಆ ಶಕ್ತಿಯನ್ನು ನಾವು ಮೊದಲು ಗಣಪತಿ, ನಮ್ಮ ಈ ಕ್ಷೇತ್ರದಲ್ಲಿ ಗಣಪತಿ, ವೆಂಕಟರಮಣ, ಮಹಾಲಕ್ಷ್ಮಿ, ನವಗ್ರಹಗಳು, ಆಂಜನೇಯ ಸ್ವಾಮಿ ಮತ್ತು ಹರಳಿಕಟ್ಟೆ, ಆದಿಶೇಷ, ಸುಬ್ರಹ್ಮಣ್ಯ ದೇವರು ಮತ್ತು ವಿಜಯೇಶ್ವರ ಅಂದರೆ ಈಶ್ವರನ ಟೆಂಪಲನ್ನು ನಾವು ಇಲ್ಲಿ ವಿಜಯೇಶ್ವರ ಅಂತ. ಈ ಲಿಂಗದಲ್ಲಿ ವಿಶೇಷ ಅಂತ ಏನಪ್ಪ ಅಂದರೆ ಚತುರ್ಮುಖ, 4 ಮುಖಗಳನ್ನು ಒಳಗೊಂಡಿರುವ ಲಿಂಗ ಇದು ಅತ್ಯಂತ ಶ್ರೇಷ್ಠವಾದದ್ದು. ಈ ಕ್ಷೇತ್ರದಲ್ಲಿ ಮುಂದೆ ಭೂವರ ಸ್ವಾಮಿ ಟೆಂಪಲನ್ನು ಮಾಡಬೇಕು ಮತ್ತು ಗೋವಿಂದರಾಜ ರಂಗನಾಥ ಸ್ವಾಮಿ ಅಂತ ನಾವು ಹೇಳ್ತೀವಿ, ನಾರಾಯಣ ಅಂತ ಹೇಳ್ತೀವಿ. ಆ ದೇವಸ್ಥಾನವನ್ನು ಈ ಕ್ಷೇತ್ರದಲ್ಲಿ ಮಾಡಿ ಈ ಪ್ರಪಂಚಕ್ಕೆ, ಈ ಮಾನವ ಕುಲಕ್ಕೆ ಇದೊಂದು ದಿವ್ಯ ಕ್ಷೇತ್ರ ಆಗಬೇಕು. ಪ್ರತಿನಿತ್ಯ ಅನ್ನದಾನ ಕಾರ್ಯಕ್ರಮ ಆಗಬೇಕು, ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳನ್ನು ಆಗ್ತಾ ಇದ್ದಾರೆ. ಮತ್ತು ಇಲ್ಲಿ ಕಲ್ಯಾಣೋತ್ಸವ, ಇಂಥ ಕಾರ್ಯಕ್ರಮಗಳನ್ನು ಅನೇಕ ರೀತಿಯ ವ್ಯವಸ್ಥಿತವಾಗಿ ಈ ದಿವ್ಯ ಕ್ಷೇತ್ರದಿಂದ ಆತನ ಜಿಲ್ಲೆಗೆ ಅತ್ಯಂತ ಶ್ರೇಷ್ಠವಾದ ಆಗಲಿ ಅಂತ ನಾವು ನಮ್ಮ ದೇವಸ್ಥಾನದ ಪರವಾಗಿ ಎಲ್ಲರೂ. ಈಗ ನೀವು ನೋಡ್ತಾ ಇರೋಂಗೆ ವಿಜಯೇಶ್ವರ ದೇವಸ್ಥಾನದ ಶಿವಲಿಂಗಕ್ಕೆ ಆರ್ತಿಸ್ತಾ ಇದ್ದಾರೆ ಭಟ್ರು. ಎಲ್ಲರೂ ದರ್ಶನ ತಗೊಂಡು ನಿಮ್ಮ ಕೋರಿಕೆಗಳನ್ನು ಈಡೇರಿಸಿಕೊಳ್ಳುವುದನ್ನು ನಾನು ಕೊಡ್ತಾ ಇದ್ದೀನಿ. ಧನ್ಯವಾದ.